Hello everyone, welcome to the beginner lesson of basic candlestick pattern in the stock market. ನೀವು ಸ್ಟಾಕ್ ಮಾರ್ಕೆಟ್ ಹಾಸ್ಪಿಟಲ್ ಆಗಿದ್ದರೆ ಕ್ಯಾಂಡಲ್ಸ್ಟಿಕ್ ನಿಮ್ಗೆ ತುಂಬ ಕನ್ಫ್ಯೂಸಿಂಗ್ ಅನಿಸುತ್ತೆ ಫಸ್ಟ್ಗೆ. ಬಟ್ ಡೋಂಟ್ ವರಿ, ಬೈ ದ ಎಂಡ್ ಆಫ್ ದಿಸ್ ವಿಡಿಯೋ ಯು ವಿಲ್ ಅಂಡರ್ಸ್ಟ್ಯಾಂಡ್ ಹೇಗೆ ಕ್ಯಾಂಡಲ್ಸ್ಟಿಕ್ ರೀಡ್ ಮಾಡಬೇಕು, ಅದು ಹೇಗೆ ನಿಮ್ಮ ಡಿಸಿಷನ್ ಮೇಕಿಂಗಲ್ಲೇ ಹೆಲ್ಪ್ ಆಗುತ್ತೆ, ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಈ ವಿಡಿಯೋ ಕೊನೆ ತನಕ ನೋಡಿ. ಕ್ಯಾಂಡಲ್ಸ್ಟಿಕ್ ಅಂದರೆ ಸಿಂಪಲ್, ಪ್ರೈಸ್ ಮೂಮೆಂಟ್ ಫಾರ್ ಸ್ಪೆಸಿಫಿಕ್ ಟೈಮ್, ಎಕ್ಸಾಂಪಲ್ ಫಾರ್ 5 minutes, 1 hour or 1 day. ಈಚ್ ಕ್ಯಾಂಡಲ್ಸ್ಟಿಕ್ಕಲ್ಲಿ 4 ಇಂಪಾರ್ಟೆಂಟ್ ಇರುತ್ತೆ ಪ್ರೈಸಸ್. ಒಂದು ಓಪನ್, ಇನ್ನೊಂದು ಹೈ, ಇನ್ನೊಂದು ಲೋ, ಹಾಗೆ ಕ್ಲೋಸ್. ಕ್ಯಾಂಡಲಲ್ಲಿ ಕ್ಯಾಂಡಲ್ ಬಾಡಿ ಅಂತ ಏನು ಹೇಳ್ತೀವಿ, ಬಾಡಿ ಅದು ನಿಮಗೆ ಡಿಫ್ರೆನ್ಸ್ ಬಿಟ್ವೀನ್ ಓಪನ್ ಆ್ಯಂಡ್ ಕ್ಲೋಸ್. ಹಾಗೆ ಇನ್ನೊಂದು ಥಿನ್ ಲೈನ್ಸ್ ಬರುತ್ತೆ ಟಾಪ್ ಮತ್ತು ಬಾಟಮಲ್ಲಿ, ಅದನ್ನು ನಾವು ವಿಕ್ ಅಥವಾ ಶಾಡೋ ಅಂತ ಕರಿತೀವಿ. ಇನ್ ಕೇಸ್ ಗ್ರೀನ್ ಕ್ಯಾಂಡಲ್ ಆಗಿದ್ದರೆ ಮೀನ್ಸ್ ಪ್ರೈಸ್ ಕ್ಲೋಸ್ಡ್ ಹೈಯರ್ ದೆನ್ ಇಟ್ ಓಪನ್ಡ್, ಇಟ್ ಮೀನ್ಸ್ ಬೈಯರ್ ಸ್ಟ್ರಾಂಗ್ ಇದ್ದಾರಂತ. ಇನ್ನು ರೆಡ್ ಕ್ಯಾಂಡಲ್ ಮೀನ್ಸ್ ಏನಾಗುತ್ತೆ ಅಂದರೆ ಕ್ಲೋಸ್ಡ್ ಲೋವರ್ ದೆನ್ ಇಟ್ ಓಪನ್ಡ್, ಅಂದರೆ ಸೆಲ್ಲರ್ ಸ್ಟ್ರಾಂಗ್ ಇದ್ದಾರಂತ. ಕ್ಯಾಂಡಲ್ ಸ್ಟಿಕ್ ಹೆಲ್ಪ್ ಅಸ್ ಟು ಅಂಡರ್ಸ್ಟ್ಯಾಂಡ್ ಮಾರ್ಕೆಟ್ ಸೈಕಾಲಜಿ. ನಮಗೆ ಮಾರ್ಕೆಟ್ ಸೈಕಾಲಜಿನ ಕ್ಯಾಂಡಲ್ ಸ್ಟಿಕ್ಕು ಹೆಲ್ಪ್ ಮಾಡುತ್ತೆ ಅರ್ಥ ಮಾಡ್ಕೊಡೋಕ್ಕೆ. ಅಂದರೆ ಹೂ ಇಸ್ ವಿನ್ನಿಂಗ್, ಬೈಯರಾ ಸೆಲ್ಲರಾ. ಗ್ರೀನ್ ಕ್ಯಾಂಡಲ್ ಆದರೆ ಬೈಯರ್ ಸ್ಟ್ರಾಂಗ್ ಇದ್ದಾರಂತ, ಹಾಗೆ ರೆಡ್ ಕ್ಯಾಂಡಲ್ ಆದರೆ ಸೆಲ್ಲರ್ ಸ್ಟ್ರಾಂಗ್ ಇದ್ದಾರಂತ. ನಾನು ಇವತ್ತೊಂದು 5 ಕ್ಯಾಂಡಲ್ಸ್ ಟೈಪ್ಸ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಬಂದು ಡೋಜಿ ಕ್ಯಾಂಡಲ್ ಅಂದರೆ ವೆರಿ ಸ್ಮಾಲ್ ಬಾಡಿ ಇರುತ್ತೆ. ಇದರಲ್ಲಿ ಬೈಯರ್ ಮತ್ತು ಸೆಲ್ಲರು ಇಬ್ಬರು ಈಕ್ವಲ್ ಆಗಿರ್ತಾರೆ. ಮಾರ್ಕೆಟ್ ಕನ್ಫ್ಯೂಸ್ಡ್ ಆರ್ ಅನ್ಡಿಸೈಡೆಡ್ ಆಗಿರುತ್ತೆ. ಬೈಯರು ಸ್ಟ್ರಾಂಗ್ ಇರಲ್ಲ, ಸೆಲ್ಲರು ಸ್ಟ್ರಾಂಗ್ ಇರಲ್ಲ, ಅಥವಾ ಇಬ್ಬರು ಸ್ಟ್ರಾಂಗ್ ಇರ್ತಾರೆ ಅಂತಲೂ ಹೇಳ್ಬೋದು. ಈ ಡೋಜಿ ಯಾವಾಗ ಅಪೇರ್ ಆಗುತ್ತೆ ಅಂದರೆ ಯೂಶಲಿ ಸ್ಟ್ರಾಂಗ್ ಅಪ್ ಟ್ರೆಂಡ್ ಅಥವಾ ಡೌನ್ ಟ್ರೆಂಡ್ ಇದ್ದಂಗೆ ಈ ಡೋಜಿ ಕ್ಯಾಂಡಲ್ ಫಾರ್ಮ್ ಆಗುತ್ತೆ. ಆವಾಗ ಏನಂದರೆ ನಡೀತಿರೋ ಟ್ರೆಂಡ್ ಫಾಲ್ಸು ಆಗ್ಬೋದು ಅಥವಾ ರಿವರ್ಸು ಆಗ್ಬೋದು. ಡೋಜಿ ಕ್ಯಾಂಡಲ್ ಒಂದೇ ನೋಡಿ ಕನ್ಫರ್ಮ್ ಮಾಡೋಕ್ಕಾಗಲ್ಲ, ನಮ್ಮ ನೆಕ್ಸ್ಟ್ ಕನ್ಫರ್ಮೇಷನ್ ಕ್ಯಾಂಡಲ್ ಸಹ ಬೇಕಾಗುತ್ತೆ. ನೆಕ್ಸ್ಟ್ ಬಂದು ಹ್ಯಾಮರ್ ಕ್ಯಾಂಡಲ್. ಈ ಹ್ಯಾಮರ್ ಕ್ಯಾಂಡಲ್ ಯಾವಾಗ ಬರುತ್ತೆ ಅಂದರೆ ಯೂಶ್ವಲಿ ಬಾಟಮ್ ಆಫ್ ಅ ಡೌನ್ ಟ್ರೆಂಡಲ್ಲಿ. ದ ಹ್ಯಾಮರ್ ಲುಕ್ ಲೈಕ್ ಅ ಸ್ಮಾಲ್ ಬಾಡಿ ವಿತ್ ಅ ಲಾಂಗ್ ಲೋವರ್ ವಿಕ್. ಇದರಲ್ಲಿ ವಿಕ್ ಅನ್ನೋದು ತುಂಬ ದೊಡ್ಡದಾಗಿರುತ್ತೆ ಬಾಡಿಗಿಂತ. ಯೂಶ್ವಲಿ ಈ ವಿಕ್ ಅನ್ನೋದು ಬಾಡಿಗಿಂತ ಟ್ವೈಸ್ ಆದರೂ ಸೈಜಲ್ಲಿ ಇರಬೇಕು ಬಾಡಿ ಸೈಜ್ಗಿಂತ. ಇದರಲ್ಲಿ ಏನಂದರೆ ಇದು ಏನು ಹೇಳುತ್ತಂದರೆ ಸೆಲ್ಲರ್ ಪುಷ್ ಪ್ರೈಸ್ ಡೌನ್, ಸೆಲ್ಲರ್ ಪ್ರೈಸನ್ನ ಡೌನ್ ಪುಷ್ ಮಾಡ್ತಿದ್ದಾರೆ. ಬಟ್ ಬೈಯರ್ಸ್ ಕೇಮ್ ಬ್ಯಾಕ್ ಸ್ಟ್ರಾಂಗ್ಲಿ, ಬೈಯರ್ಸ್ ಸ್ಟ್ರಾಂಗ್ ಆಗಿ ರಿವರ್ಸ್ ಬರ್ತಿದ್ದಾರೆ ಅಂತ ಇದು ಮೀನಿಂಗು. ಇದು ಏನು ನಮ್ಗೆ ಹೇಳುತ್ತಂದರೆ ಪಾಸಿಬ್ಲಿ ಟ್ರೆಂಡ್ ರಿವರ್ಸಲ್ ಆಗುತ್ತಂತ. ಇವಾಗ ಡೌನ್ ಟ್ರೆಂಡ್ ಏನಾಗಿರುತ್ತೆ ಆವಾಗ ಹ್ಯಾಮರ್ ಅಪ್ವರ್ಡ್ ಟ್ರೆಂಡ್ ಇವಾಗ ಸ್ಟಾರ್ಟ್ ಆಗುತ್ತೆ, ರಿವರ್ಸಲ್ ಅಪ್ವರ್ಡ್ ಮೂವ್ಮೆಂಟ್ ಬರುತ್ತೆ ಅಂತ. ಬಟ್ ಇದಾಗಬೇಕಾದ್ರೆ ನಮಗೆ ನೆಕ್ಸ್ಟ್ ಕ್ಯಾಂಡಲ್ ಕನ್ಫರ್ಮ್ ಮಾಡಬೇಕು, ಕನ್ಫರ್ಮೇಷನ್ ಕ್ಯಾಂಡಲ್ ಬೇಕಾಗುತ್ತೆ. ಥರ್ಡ್ ಒನ್ ಬಂದು ಹ್ಯಾಂಗಿಂಗ್ ಮ್ಯಾನ್ ಸೇಮ್ ಹ್ಯಾಮರ್ ಕ್ಯಾಂಡಲ್ ಥರನೇ ಉಲ್ಟಾ ಆಗಿರುತ್ತೆ ಅಷ್ಟೇ. ಇದರಲ್ಲಿ ಸೇಮ್ ಹ್ಯಾಮರ್ ಕ್ಯಾಂಡಲ್ ಥರ ತೋರುತ್ತೆ, ಬಟ್ ಎಕ್ಸಾಕ್ಟ್ಲಿ ಉಲ್ಟಾ ಆಗಿರುತ್ತೆ ಅಷ್ಟೇ. ಇದರಲ್ಲೂ ಇದು ಅಪ್ ಟ್ರೆಂಡ್ ಏನಾಗ್ತಿರುತ್ತೆ ಆ ಅಪ್ ಟ್ರೆಂಡ್ ಟಾಪಲ್ಲಿ ಬರುತ್ತೆ. ಇದು ಪಾಸಿಬಲ್ ಟ್ರೆಂಡ್ ರಿವರ್ಸ್ ಆಗುತ್ತೆ ಅಂತ. ಟ್ರೆಂಡ್ ರಿವರ್ಸಲ್ ಡೌನ್ವರ್ಡ್, ಈಗ ಅಪ್ ಟ್ರೆಂಡ್ ಹೋಗ್ತಿದ್ರೆ ಅದು ಡೌನ್ ಟ್ರೆಂಡ್ ಬರುತ್ತೆ ಅಂತ. ಸೆಲ್ಲಿಂಗ್ ಪ್ರೆಷರ್ ಇರುತ್ತೆ, ಬೈಯರ್ ಸ್ಟ್ರೆಂತ್ ಲೂಸ್ ಮಾಡ್ತಿರ್ತಾರಂತ ಮೀನು ಇದು. ನೆಕ್ಸ್ಟ್ ಕ್ಯಾಂಡ್ ಬಂದು ಬುಲ್ಲಿಶ್ ಎಂಗಲ್ಫಿಂಗ್ ಪ್ಯಾಟರ್ನ್ ಅಂತ. ಇದು ಬುಲ್ಲಿಶ್ ಎನ್ಗಲ್ಫಿಂಗ್ ಪ್ಯಾಟರ್ನ್. ಇದು ಯೂಶಲಿ 2 ಕ್ಯಾಂಡಲ್ ಪ್ಯಾಟರ್ನಿಂದ ಆಗೋದು. ಫಸ್ಟ್ ಕ್ಯಾಂಡಲ್ ಸ್ಮಾಲ್ ರೆಡ್, ಸೆಕೆಂಡ್ ಕ್ಯಾಂಡಲ್ ಲಾರ್ಜ್ ಗ್ರೀನ್ ದಟ್ ಕಂಪ್ಲೀಟ್ ಕವರ್ಸ್ ದ ಪ್ರೀವಿಯಸ್ ಕ್ಯಾಂಡಲ್. ಫಸ್ಟ್ ಕ್ಯಾಂಡಲ್ ರೆಡ್ ಆಗಿರುತ್ತೆ, ಸೆಕೆಂಡ್ ಕ್ಯಾಂಡಲ್ ಕಂಪ್ಲೀಟ್ ಗ್ರೀನ್ ಆಗಿರುತ್ತೆ. ಈ ಕಂಪ್ಲೀಟ್ ಗ್ರೀನ್ ಆಗಿರೋ ಕ್ಯಾಂಡಲ್ ಆ ಫಸ್ಟ್ ಇರೋ ರೆಡ್ ಕ್ಯಾಂಡಲ್ನ ಕಂಪ್ಲೀಟಾಗಿ ಕವರ್ ಮಾಡಿರುತ್ತೆ. ಇದು ಆಫ್ಟರ್ ಡೌನ್ ಟ್ರೆಂಡ್ ಇದ್ದಾಗ ಇದು ಉಲ್ಟಾ ಬರೋಕ್ಕೆ, ಮಾರ್ಕೆಟ್ ರಿವರ್ಸ್ ಬರೋಕ್ಕೆ ಬೈಯರ್ಸ್ ಹ್ಯಾವ್ ಟೇಕನ್ ಅ ಕಂಟ್ರೋಲ್ ಅಂತ, ಪ್ರೈಸ್ ಮೇ ಗೋ ಅಪ್ ಅಂತ ಇದು ನಮಗೆ ಇಂಡಿಕೇಟ್ ಮಾಡ್ತೇವೆ. ನೆಕ್ಸ್ಟ್ ಇನ್ನೊಂದು ನಾನು ಇವತ್ತು ಕವರ್ ಮಾಡ್ತಿರೋ ಲಾಸ್ಟ್ ಬಂದುಬಿಟ್ಟು ಬ್ಯಾರಿಶ್ ಎಂಗಲ್ಫಿಂಗ್ ಪ್ಯಾಟರ್ನ್. ಇದು ಕಂಪ್ಲೀಟ್ ಆಪೋಸಿಟ್, ಬುಲ್ಲಿಶ್ ಎಂಗಲ್ಫಿಂಗ್ ಏನಿದೆ ಅದ್ರದ್ದು ಆಪೋಸಿಟ್. ಇದರಲ್ಲಿ ಫಸ್ಟ್ಗೆ ಸ್ಮಾಲ್ ಗ್ರೀನ್ ಕ್ಯಾಂಡಲ್ ಇರುತ್ತೆ, ನೆಕ್ಸ್ಟ್ ಕ್ಯಾಂಡಲ್ ಬಂದು ಲಾರ್ಜ್ ರೆಡ್ ಕ್ಯಾಂಡಲ್ ಆಗಿರುತ್ತೆ. ಇದು ಎಂಟೈರ್ ಪ್ರೀವಿಯಸ್ ಸ್ಮಾಲ್ ಗ್ರೀನ್ ಕ್ಯಾಂಡಲ್ನ ಕವರ್ ಮಾಡಿರುತ್ತೆ. ಇದು ಅಪ್ ಟ್ರೆಂಡ್ನ ಆದಮೇಲೆ ಬರುತ್ತೆ. ಇದು ಇವಾಗ ಸೆಲ್ಲರ್ ಸ್ಟ್ರಾಂಗ್ ಇದ್ದಾರೆ, ಪ್ರೈಸ್ ಮೇ ಫಾಲ್ ಅಂತ. ಇದು ಏನು ಇಂಡಿಕೇಟ್ ಮಾಡುತ್ತೆ, ಪ್ರೈಸ್ ಇವಾಗ ಬೀಳಬಹುದು ಅಂತ ನಮಗೆ ಒಂದು ಹಿಂಟ್ ಕೊಡ್ತಿರುತ್ತೆ. ಇದ್ರ ಜೊತೆ ಮೇಯ್ನ್ ಇಂಪಾರ್ಟೆಂಟ್ ಏನಂದರೆ ಬಿಗಿನರ್ಸ್ಗೆ ನೆವರ್ ಟ್ರೇಡ್ ಆನ್ 1 ಕ್ಯಾಂಡಲ್ ಅಲೋನ್. ನೀವು 1 ಕ್ಯಾಂಡಲ್ ನೋಡಿ ನೀವು ಇಮಿಡಿಯೇಟಾಗಿ ಡಿಸಿಷನ್ ತೊಗೊಳೋಕ್ಕಾಗಲ್ಲ. ನೀವು ಟ್ರೆಂಡ್ ಡೈರೆಕ್ಷನ್ ಹೇಗಿದೆ ಅಂತ ನೋಡಬೇಕು, ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಹೇಗಿದೆ, ವಾಲ್ಯೂಮ್ ಹೇಗಿದೆ, ಇದೆಲ್ಲನೂ ಮ್ಯಾಟರ್ ಆಗುತ್ತೆ. ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ವರ್ಕ್ಸ್ ಬೆಟರ್ ವಿತ್ ದ ಕನ್ಫರ್ಮೇಷನ್. ನೀವು ಯಾವಾಗಲೂ ಕನ್ಫರ್ಮೇಷನ್ ಕ್ಯಾಂಡಲ್ ನೋಡಿನೇ ಯು ಹ್ಯಾವ್ ಟು ಟೇಕ್ ಆ್ಯಕ್ಷನ್. ಒಂದು ಸಿಂಗಲ್ ಕ್ಯಾಂಡಲ್ ನೋಡಿ ಯು ಕಾಂಟ್ ಕಮ್ ಟು ಅ ಕನ್ಕ್ಲೂಷನ್ ಆರ್ ಡಿಸಿಷನ್.
Candlestick patterns are the foundation of technical analysis. Start by observing them daily. Don't rush into trading. Practice on charts, learn slowly, and focus on risk management. Risk management is more important. If you found this helpful, keep learning and stay disciplined. Thank you and happy trading.